ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ನಮ್ಮ ಗಾರ್ಡನ್ನಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಿದೆ ಅಂತ ನೋಡೋಣ. ಎಲ್ಲ ಹೂಗಳು ಚಿಕ್ಕದೆ, ಇವಾಗ ಚಳಿಯಾಗಿರೋದ್ರಿಂದ ಹೂಗಳು ದೊಡ್ಡದಾಗೇನು ಬಂದಿಲ್ಲ. ನೋಡಿ ಎಷ್ಟು ಹೂ ಅರಳಿದೆ, ಎಲ್ಲವೂ ಚಿಕ್ಕದೆ. ಒಂದೊಂದು ಕೈ ತುಂಬ ಅಂಗೈ ತುಂಬ ಆಗ್ತಿತ್ತು, ಈಗ ಬೆರಳು ತುಂಬಾ ಕೂಡ ಆಗ್ತಾಯಿಲ್ಲ. ಆದರೆ ಹೂ ಮಾತ್ರ ತುಂಬ ಮಂದ ಇದೆ ಲೀಫ್ಗಳು, ಹಾಗಾಗಿ ಪರವಾಗಿಲ್ಲ. ನೋಡಿ, ಇದಂತೂ ಇನ್ನೂ ಎಷ್ಟು ಚಿಕ್ಕದಾಗಿ ಅರಳಿದೆ ಅಂತ. ಏನೇ ಆದರೂ ಅಷ್ಟೇ, ಈಗ ಚಳಿಗಾಲ ಆಗಿರೋದ್ರಿಂದ ತುಂಬ ಅಗಲವಾದ ಹೂಗಳನ್ನೆಲ್ಲ ನೋಡೋದಕ್ಕೆ ನಿರೀಕ್ಷೆ ಮಾಡೋದಕ್ಕಾಗಲ್ಲ. ಹಾಗೆ ಇವತ್ತು ನಾವು ಏನೆಲ್ಲ ಕೆಲಸಗಳನ್ನು ಮಾಡಿದ್ವಿ ಅಂತ ನೋಡೋಣ. ದಯವಿಟ್ಟು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಮಗೂ ಖುಷಿ ಆಗುತ್ತೆ. ಸಬ್ಸ್ಕ್ರೈಬರ್ ಜಾಸ್ತಿ ಆದರೆ ಮಾಡಿರೋ ಕೆಲಸ ಚೆನ್ನಾಗಿ ಆಗಿದೆ ಅಂತ ನಮಗೂ ಹ್ಯಾಪಿ ಅನಿಸುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಗಣಗ್ಲೆ ಗಿಡ ಅಂತೂ ಚೆನ್ನಾಗಿ ಹೂ ಬಿಡ್ತಾಯಿದೆ, ಆದರೆ ಅದು ಅಷ್ಟೇ ಸ್ವಲ್ಪ ಚಿಕ್ಕದೇ ಹೂವಿನ ಗಾತ್ರ. ಇದಕ್ಕೆಲ್ಲ ಇವತ್ತು ಒಂದು ಸ್ವಲ್ಪ ಕೆಮಿಕಲ್ ಫರ್ಟಿಲೈಸರ್ ಹಾಕೋಣ ಅಂದ್ಕೊಂಡಿದ್ದೀನಿ, ಬಟ್ ಇವಾಗ ಹಾಕಲ್ಲ. ಏಕೆಂದರೆ ತಂಪಿದೆ ವಾತಾವರಣ. ಆದರೂ ಅಂಥವನ್ನೆಲ್ಲ ಬಳಸಬೇಕಾದ್ರೆ ಸಂಜೆ ಹೊತ್ತೇ ಬಳಸಬೇಕು, ಹಾಗಾಗಿ ಸಂಜೆ ಹಾಕ್ತೀನಿ. ಇವಾಗ ಸ್ವಲ್ಪ ಆ್ಯಂಥೋರಿಯಂ ಗಿಡಗಳನ್ನು ನಾನು ರಿಪೋರ್ಟ್ ಮಾಡೋದಿದೆ. ಯಾಕೋ ಹಾಳಾದಾಗಿದೆ ಆ್ಯಂಥೋರಿಯಂ ಗಿಡಗಳು ನಮ್ಮ ಮನೆಯಲ್ಲಿ, ಹಾಗಾಗಿ ಆ ಕೆಲಸವನ್ನು ಮುಂದುವರಿಸ್ತೇನೆ. ಗುಲಾಬಿ ಗಿಡ ನೋಡಿ, ಅದು ಕೂಡ ಈ ಥರ ಹಾಳಾದಾಗೆ ಕಾಣಿಸುತ್ತೆ, ಆದರೆ ಮೊಗ್ಗು ಎಲ್ಲ ಕಡೆನೂ ಮೊಗ್ಗು ಚೆನ್ನಾಗಿ ಬಂದಿದೆ. ಹೂವು ಮೊಗ್ಗು ಎಲ್ಲ ಚೆನ್ನಾಗಿ ಆಗ್ತಾಯಿದೆ, ಬಟ್ ಸ್ವಲ್ಪ ಹಾಳಾದಾಗೆ ಇದೆ. ಅಂದರೆ ಕ್ಲೈಮೇಟ್ ಆ ಥರ ಇದೆ ಅಂತ ಅರ್ಥ. ದಾಸವಾಳ ಹೂಗಳು ಕೂಡ ಕಡಿಮೆ ಆಗಿದೆ, ಆದರೆ ಏನಂದರೆ ಕನಕಾಂಬರ ಹೂಗಳು ಮಾತ್ರ ಬರ್ತಿದೆ. ಏನೋ ಚಳಿಗೆ ಏನಾದ್ರು ಕನಕಾಂಬರ ಚೆನ್ನಾಗಿ ಬರುತ್ತೆ ಏನೋ ಗೊತ್ತಿಲ್ಲ. ನಮ್ಮನೆ ಆಂಥೋರಿಯಂ ಗಿಡಗಳು ಯಾಕೋ ಗ್ರೋತ್ ಕಡಿಮೆ ಆಗಿದೆ. ಇವೆಲ್ಲ ಇಷ್ಟು ಗಿಡನ ಇವತ್ತು ರಿಪೋರ್ಟ್ ಮಾಡ್ತೇನೆ. ನಾನು ಈ ರೀತಿಯ ಎಲ್ಲ ಗಿಡಗಳನ್ನು ತೆಗಿತಾ ಇದ್ದೀನಿ. ನೋಡೋಣ ಯಾಕೆ ಇವುಗಳದ್ದು ಗ್ರೋತ್ ಕಡಿಮೆ ಆಗಿದೆ ಅಂತೇಳಿ. ನೋಡಿ, ಈ ರೀತಿ ಇದೆ, ಬೇರೆಲ್ಲ ಹೀಗಿದೆ, ಎಷ್ಟು ದೊಡ್ಡದಾಗೇ ಇದೆ. ಆದರೂ ಇದರ ಗಿಡದ ಬೆಳವಣಿಗೆ ತುಂಬ ಕಡಿಮೆ ಇದೆ. ಅದಕ್ಕೆ ಇವತ್ತು ಎಲ್ಲ ಪಾಟ್ನ ಗಿಡಗಳನ್ನು ತೆಗೆದು ಚೆಕ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು ಡಬ್ಬಲ್ಲಿ ನೀರಿಗೆ ಹಾಕ್ತಾಯಿದ್ದೀನಿ. ಈ ಪ್ಲ್ಯಾಂಟನ್ನ, ಈ ಥರ ಬರೋವಂಥ ಎಲ್ಲ ಗಿಡಗಳನ್ನು. ನೋಡೋದಕ್ಕೆ ನೋಡಿ ಎಷ್ಟು ದೊಡ್ಡ ಗಿಡ ಅನಿಸುತ್ತೆ, ಆದರೂ ಇದ್ರದ್ದು ಬೆಳವಣಿಗೆನೇ ಇಲ್ಲ. ಈಗ ಬೇರುಗಳಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅನಿಸುತ್ತೆ. ನೋಡೋಣ ಏನಾಗಿದೆ ಅಂತ. ನೋಡಿ, ಬೇರು ಕೂಡ ಎಲ್ಲ ಚೆನ್ನಾಗಿದೆ. ಮಣ್ಣೆಲ್ಲ ನೋಡಿ ಎಷ್ಟು ಸಾಫ್ಟಾಗಿದೆ. ಸದ್ಯ ಎಷ್ಟು ಚೆನ್ನಾಗಿದೆ. ನೋಡೋಣ, ಬೇರೆ ರಿಪೋರ್ಟ್ ಮಾಡೋಣ ಅಂತ ಎಲ್ಲ ಗಿಡಗಳನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಗಿಡಗಳನ್ನು ಪಾಟಿಂದ ರಿಪೋರ್ಟ್ ಮಾಡೋದನ್ನ ಅಂಥೇಳಿ ತೆಗೆದೆ. ನೋಡಿ, ಇಷ್ಟು ಮಣ್ಣು ಬಂತು. ನೋಡಿ, ಇಷ್ಟು ದೊಡ್ಡ ದೊಡ್ಡ ಎರೆಹುಳುಗಳು ಆ ಪಾಟಲ್ಲಿದೆ. ಅದಕ್ಕೂ ಏನೂ ಗೊತ್ತಾಗಲಿಲ್ಲ. ಒಟ್ಟಿನಲ್ಲಿ ಗಿಡಗಳ ಬೆಳವಣಿಗೆನೇ ಇಲ್ಲ. ಎಲ್ಲ ನೋಡಿ ಈ ಥರ ತಿಂದೋಗಿದೆ. ಬೆಳವಣಿಗೆ ಇಲ್ಲದೆ ಇರೋದ್ರಿಂದ ನಾನು ಎಲ್ಲನೂ ರಿಮೂವ್ ಮಾಡಿದ್ದೀನಿ. ಎಲ್ಲ ಗಿಡಗಳನ್ನು ತೊಳೆಯೋಣ, ಅದರದ್ದು ಬೇರುಗಳನ್ನ ಅಂಥೇಳಿ ಈ ಡಬ್ಬಲ್ಲಿ ತುಂಬಿದ್ದೀನಿ. ಈ ಡಬ್ಬಲ್ಲಿ ತುಂಬಿ ನೋಡಿ ಇಷ್ಟು ದೊಡ್ಡ ದೊಡ್ಡ ಬೇರಿದೆ, ಬಟ್ ಆದರೂ ಯಾಕೋ ಕೆಲವೊಂದು ಬೆಳವಣಿಗೆನೇ ಇಲ್ಲ. ಹಾಗೆ ನಾನು ಈ ಗಿಡಗಳನ್ನು ಡೈರೆಕ್ಟ್ ನೀರಲ್ಲಿ ಈ ಥರ ಬೇರುಗಳನ್ನ ಶುದ್ಧಿ ಮಾಡ್ಕೊತಾ ಇದ್ದೀನಿ. ಏನಾಗಿದೆ ಅಂತ ಗೊತ್ತಿಲ್ಲ ನನಗೂ, ಹಾಗಾಗಿ ಪೂರ್ತಿ ಎಲ್ಲ ಗಿಡಗಳನ್ನು ಹೀಗೆ ತೊಳ್ಕೊಳ್ತೇನೆ. ಇಷ್ಟು ಗಿಡ ಸಿಕ್ಕಿದೆ ನನಗೆ.
ಸ್ವಲ್ಪ ಗಿಡಗಳು ಕಟ್ಟಾಯಿತು ನೋಡಿ, ಈ ರೀತಿ ಇದೆ. ಒಂದು 4 ಈ ರೀತಿ ದೊಡ್ಡ ಬೇರಿರೋ ಅಂಥ ಗಿಡ ಸಿಕ್ತು. ಇದನ್ನು ಈಗ ರಿಪಾರ್ಟ್ ಮಾಡೋಣ. ಆ್ಯಂಥೋರಿಯಂ ಗಿಡಗಳನ್ನು ರಿಪಾರ್ಟ್ ಮಾಡೋದಕ್ಕೆ ಮಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಮರಳು ಮಿಕ್ಸ್ ಮಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಕಲ್ಲುಗಳನ್ನ ತೊಗೊಂಡಿದ್ದೀನಿ, ಕೊಕೊಫಿಟ್ ತೊಗೊಂಡಿದ್ದೀನಿ, ಇದು ಕೋಳಿ ಗೊಬ್ಬರ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಚಗರೆಯನ್ನು ತೊಗೊಂಡಿದ್ದೀನಿ, ಹಾಗೆ 1 ಸ್ಪೂನಷ್ಟು ಫಂಗಿಸೈಡ್ ಪೌಡರನ್ನ ಬಳಸ್ತಾ ಇದ್ದೀನಿ. ಫಂಗಿಸೈಡ್ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪ್ರತಿಯೊಂದು ಚೆನ್ನಾಗಿ ಮಿಕ್ಸ್ ಆಗೋ ಥರ ಕೊಕೊಫಿಟ್ ಇರ್ಬೋದು, ಮಣ್ಣಿರ್ಬೋದು, ಫಂಗಿಸೈಡ್ ಪೌಡರ್ ಇರ್ಬೋದು, ಕಲ್ಲಿರ್ಬೋದು, ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಸಾಫ್ಟ್ ಆಗೋವರೆಗೆ ಮಣ್ಣನ್ನು ರೆಡಿ ಮಾಡ್ಕೊಳ್ಳಲಾಯಿತು. ಈಗ ರಿಪಾರ್ಟ್ ಕೆಲಸ ಸ್ಟಾರ್ಟ್ ಮಾಡೋಣ. ಚಗರೆ ತೊಗೊಂಡಿದ್ದೀನಿ ಪಾಟ್ನ ಕೆಳಗಡೆ ಹಾಕೋದಕ್ಕೆ. ಸ್ವಲ್ಪ ಉದ್ದ ಇದ್ದಂತಹ ರೂಟ್ಗಳನ್ನ ಈ ರೀತಿ ರಿಮೂವ್ ಮಾಡಿಬಿಟ್ಟೆ. ಪಾಟ್ನ ಸ್ವಲ್ಪ ಚಿಕ್ಕದು ಸೈಜ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ದೊಡ್ಡ ಸೈಜ್ ಪಾಟ್ ಕೊಟ್ಟು ಯಾಕೋ ಅವು ಸರಿಯೇ ಹೋಗಲಿಲ್ಲ ಸರಿ. ಹಾಗೆ ಫಸ್ಟು ಚಗರೆಯನ್ನು ಈ ರೀತಿ ಬೇರುಗಳ ಮೇಲೆ ಇಡ್ತಾ ಇದ್ದೀನಿ. ಇನ್ನು ನಾನಿಲ್ಲಿ ಮಣ್ಣು ಸೇರಿಸಿಲ್ಲ. ಚಗರೆ ಸೇರಿಸಿದ ನಂತರ ಪೂರ್ತಿಯಾಗಿ ನಾನು ಮಣ್ಣನ್ನು ತುಂಬಿಸ್ತಾ ಇದ್ದೀನಿ. ಈ ರೀತಿ ನೋಡಿ, ಈ ರೀತಿ ಮಣ್ಣನ್ನು ತುಂಬಿಸಿ ನಾನು ರಿಪಾರ್ಟ್ ಕೆಲಸನ ಮುಗಿಸ್ದೆ. ಇದ್ರದ್ದು ಹಾಳಾಗಿದ್ದ ಗಿಡಗಳ ರಿಪಾರ್ಟ್ ಕೆಲಸ ಮುಗಿದ ನಂತರ ನಾನು ಈ ರೀತಿ ಗಿಡಗಳಲ್ಲಿ ರೂಟ್ಗಳು ತುಂಬ ಮೇಲೆ ಬಂದಿತ್ತು, ಅವುಗಳಿಗೆ ಸ್ವಲ್ಪ ಮಣ್ಣು ಮತ್ತು ಚಗರೆಯನ್ನು ಕೊಡ್ತಾಯಿದ್ದೀನಿ. ಈ ರೀತಿ ಸಣ್ಣ ಚಗರೆ ತುಂಡುಗಳನ್ನ ತಗೊಂಡು ಈಗ ಇಟ್ಟು ಆಗ ರೂಟ್ಗಳು ಮೇಲೆ ಬಂದಿರುತ್ತಲ್ಲ ಅವು ಕವರ್ ಆಗ್ತವೆ. ಇಲ್ಲಾಂದರೆ ನಾವು ಹಾಗೆ ಬಿಟ್ಬಿಟ್ರೆ ಅವು ಬೇಗ ಒಣಗೆ ಹೋಗ್ತವೆ. ಆ ಥರ ಆಗುತ್ತೆ ನನ್ನ ಹತ್ರ ಎಷ್ಟೋ ಸಾರಿ. ಅದಕ್ಕೆ ಸ್ವಲ್ಪ ಹೀಗೆ ಮಣ್ಣನ್ನು ಕೊಡ್ತಾಯಿದ್ದೀನಿ. ಹೀಗೆ ಕೊಟ್ಟು ಇದ್ರದ್ದು ಸ್ವಲ್ಪ ಆಫ್ ರಿಪಾರ್ಟ್ ಅಂತ ಹೇಳ್ಬೋದು, ಈ ಕೆಲಸವನ್ನು ಮುಗಿಸ್ತಾ ಇದ್ದೇನೆ. ಹಾಗೆ ಸುಮಾರು ಗಿಡಗಳಿದೆ, ಎಲ್ಲದಕ್ಕೂ ನಾನು ಇವತ್ತು ಇದೇ ರೀತಿ ಮಣ್ಣನ್ನು ಮುಚ್ತಾ ಇದ್ದೇನೆ. ಹೀಗೆ ಆ್ಯಂಥೋರಿಯಂ ಪಾಟ್ಗಳಲ್ಲಿ ರೂಟ್ಗಳು ಹೀಗೆ ಮೇಲೆ ಬಂದಿದೆ. ಹಾಗಾಗಿ ಇವಕ್ಕೆ ಸ್ವಲ್ಪ ಚಗರೆ ಮುಚ್ಚಿ ಸ್ವಲ್ಪ ಮಣ್ಣನ್ನು ಕೊಡ್ತಾಯಿದ್ದೀನಿ. ಇನ್ನೂ ಒಂದು 2 ಇಂಚು ಪಾಟ್ ಗ್ಯಾಪ್ ಇರೋದ್ರಿಂದ ಅಷ್ಟು ಮಣ್ಣನ್ನು ನಾನು ಕೊಡ್ಬೋದು, ಹಾಗಾಗಿ ಕೊಡ್ತಾಯಿದ್ದೇನೆ. ಮಣ್ಣು ಮುಚ್ತಾ ಇದ್ದೇನೆ ಇದ್ರ ಮೇಲೆ. ಆ್ಯಂಥೋರಿಯಂ ಗಿಡಗಳ ಸಣ್ಣ ಗಿಡಗಳು ಹೋಗಿರೋ ಅಂಥವನ್ನ ಸರಿ ಮಾಡಲಾಯಿತು. ಇಷ್ಟು ಪಾಟ್ಗಳಿಗೆ ನಾನು ಇದನ್ನು ರಿಪಾರ್ಟ್ ಮಾಡಿದೆ. ಹಾಗೆ ಇವುಗಳಿಗೆ ಸ್ವಲ್ಪ ಬೇರುಗಳಿಗೆಲ್ಲ ಹೊಸ ರೀತಿ ಮಣ್ಣನ್ನು ಕೊಡಲಾಯಿತು. ಕೊಟ್ಟು ಇಲ್ಲಿ ಇಟ್ಟಿದ್ದೀನಿ. ಇವನ್ನ ವಾಶ್ ಮಾಡಬೇಕು, ಅದಕ್ಕಾಗಿ ಇಟ್ಟಿದ್ದೀನಿ. ಇನ್ನೂ ಕೆಲಸ ನಡೀತಾ ಇದೆ. ಇನ್ನೂ ಸ್ವಲ್ಪ ಸುಮಾರಿದೆ ನಮ್ಮ ಮನೆಯಲ್ಲಿ ಇವತ್ತು ರಿಪಾರ್ಟ್ ಮಾಡೋವಂಥ ಕೆಲಸಗಳು ಮತ್ತು ತೆಗಿಯುವಂಥದ್ದು, ಗಿಡಗಳನ್ನ ಬೇಡ ಅಂತೇಳಿ ತೆಗಿಯುವಂಥ ಕೆಲಸಗಳಿದೆ. ಹಾಗೆ ಸ್ವಲ್ಪ ನೋಡಿ ಇವೆಲ್ಲ ಹಾಳಾಗ್ತಾ ಇದೆ, ಅಂದರೆ ಇವನ್ನೆಲ್ಲ ಸ್ವಲ್ಪ ರಿಪಾರ್ಟ್ ಮಾಡಬೇಕು. ಇವಕ್ಕೆ ಬೇರೆ ಜಾಗ ತೋರಿಸ್ಬೇಕು ಈ ಗಿಡಗಳಿಗೆ. ಹಾಗೆ ಇಲ್ಲೆಲ್ಲ ಗಿಡಗಳು ಸಕ್ಯುಲೆಂಟ್ಸ್ ತುಂಬ ಉದ್ದ ಬೆಳ್ಕೊಂಡಿದೆ. ಇವಕ್ಕೂ ಬೇರೆ ಪಾಟಿಗೆ ಶಿಫ್ಟ್ ಮಾಡೋದಿದೆ. ಈ ಕೆಲಸ ನಡೆಯುತ್ತೆ ನೆಕ್ಸ್ಟು. ಈ ಗಿಡಗಳ ರಿಪಾರ್ಟಿಂಗ್ ಕೆಲಸ ಮುಗಿದ ಮೇಲೆ ತೊಳೆಯೋಣ ಅಂದ್ಕೊಂಡಿದ್ದೆ, ಬಟ್ ತೊಳೆಯೋಕ್ಕಾಗಲ್ಲ, ಯಾಕೆಂದರೆ ನನಗೆ ಇನ್ನೂ ಸುಮಾರು ಕೆಲಸ ಬ್ಯಾಲೆನ್ಸ್ ಇದೆ. ಹಾಗಾಗಿ ಈ ಗಿಡಗಳನ್ನ ಅವರದೇ ಜಾಗಗಳಿಗೆ ರಿಪ್ಲೇಸ್ ಮಾಡ್ತಾಯಿದ್ದೀನಿ. ಇನ್ನೊಂದು ದಿವಸ ತೊಳ್ಕೊಂಡ್ರಾಯ್ತು ಅಂತೇಳಿ ಸ್ವಂತ ಜಾಗಗಳಿಗೆ ಇಡ್ತಾಯಿದ್ದೀನಿ. ಇವಕ್ಕೆಲ್ಲ ಸ್ವಲ್ಪ ನೆರಳು ಜಾಸ್ತಿ ಬೇಕು. ಅದರಲ್ಲೂ ಈಗಂತೂ ಈ ಗಿಡಗಳಿಗೆ ಒಳ್ಳೆ ಕಾಲ, ಚಳಿ ಇರೋದ್ರಿಂದ ಚೆನ್ನಾಗಿ ಹೂವೆಲ್ಲ ಬರ್ತವೆ.
ಈ ಗಿಡಗಳನ್ನ ರಿಪಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಇವಾಗ ಅನಿಸುತ್ತಾ ಇದೆ ರಿಪಾರ್ಟ್ ಮಾಡೋದು ಬೇಡ, ಇಲ್ಲೇ ಹೀಗೆ ಎತ್ಬಿಟ್ಟು ಸ್ವಲ್ಪ ಮಣ್ಣು ಕೊಡೋಣ ಅಂತ. ಇದು ಎಷ್ಟೇ ದೊಡ್ಡ ಪಾಟ್ಗೆ ಹಾಕಿದ್ರೂ ಅಷ್ಟೇ ಇದು ಬೀಳೋದು ಇದರ ಅಭ್ಯಾಸ. ಹಾಗಾಗಿ ಹೀಗೇ ಪಾಟ್ ಸುತ್ತ ಮಣ್ಣು ಕೊಡ್ತೇನೆ, ಅದು ಬೀಳೋದಂತೆ ಮತ್ತು ಸ್ವಲ್ಪ ಬೇರುಗಳು ಡೆವಲಪ್ ಆಗೋದಕ್ಕೆ ಮಣ್ಣು ಕೊಡ್ತೇನೆ. ಅಂದರೆ ಇದಕ್ಕೇನು ತುಂಬ ನೀರೇನು ತುಂಬಿಸೋ ಆಗಿಲ್ವಲ್ಲ, ಹಾಗಾಗಿ ಏನು ನೀರು ಹಾಕೋದಕ್ಕೆ ಜಾಗ ಬೇಕು ಅಂತೇನಿಲ್ಲ. ಡೈಲಿ ಏನು ನೀರು ಹಾಕಲ್ಲ ಈ ಗಿಡಗಳಿಗೆ, ಹಾಗಾಗಿ ಹೀಗೆ ಮಣ್ಣು ಕೊಟ್ಟು ಈ ಕೆಲಸದ್ದು ಮುಗಿಸ್ತೇನೆ, ಇದರದ್ದು ರಿಪಾರ್ಟಿಂಗ್ ಕೆಲಸನ ಮುಗಿಸ್ತೇನೆ. ನೋಡಿ, ಇದರಲ್ಲಿ ಸುಮಾರು ವೆರೈಟಿ ಸಕ್ಯುಲೆಂಟ್ಸ್ ಇದೆ, ಕ್ಯಾಕ್ಟಸ್ ಇದೆ. 1 2 3 4 5 6 7 8 ರೀತಿಯ ಸಕ್ಯುಲೆಂಟ್ಸ್ ಮತ್ತು ಕ್ಯಾಕ್ಟಸ್ ಇದೆ. ಇದನ್ನು ಬಾಲ್ಕನಿಯಲ್ಲಿ ನೆರಳಲ್ಲಿಟ್ಟಿದ್ದೀನಿ. ಈ ಗಿಡಗಳಿಗೇನು ಡೈಲಿ ನೀರು ಹಾಕಲ್ಲ, ಒಂದು 3-4 ಡೇಸ್ಗೆ ಒಂದು ಸಾರಿ ಹಾಕೋದು. ಹಾಗಾಗಿ ಇದಕ್ಕೆ ಸ್ವಲ್ಪ ಮಣ್ಣು ಕಡಿಮೆ ಇತ್ತು, ಮಣ್ಣೆಲ್ಲ ಕೊಟ್ಟು ಇದರದ್ದು ರಿಪಾರ್ಟ್ ಕೆಲಸವನ್ನು ಮುಗಿಸಿದ್ದೇನೆ. ಈ ಗಿಡಗಳಲ್ಲಿ ಏನು ಬೇರೇನು ತುಂಬ ಬಂದಿರಲ್ಲ ನೋಡಿ, ಈ ಥರ ಸಣ್ಣ ಸಣ್ಣ ಬೇರು ಮಾತ್ರ ಇರುತ್ತೆ, ಗಿಡಗಳೆಲ್ಲ ಮೇಲ್ಮೇಲೇ ಇರುತ್ತೆ. ನಾನು ಅಗ್ಲೋನಿಮಾ ಪ್ಲ್ಯಾಂಟ್ಗಳನ್ನು ನಾನು ರಿಪಾರ್ಟ್ ಮಾಡೋದಿದೆ ನೋಡಿ. ಇದು ತುಂಬ ಸ್ಟೆಮ್ಮು ಉದ್ದ ಆಗಿಬಿಟ್ಟು ಇದ್ರದ್ದು ಗ್ರೋತ್ ಎಲ್ಲ ನಿಂತೋಗಿದೆ. ಹಾಗಾಗಿ ಇವನ್ನ ಕಟ್ ಮಾಡಿ ನಾನು ಒಂದು 5-6 ಗಿಡ ಇದೆ, ಕಟ್ ಮಾಡಿ ಈಗ ಬೇರೆ ಪಾಟ್ಗೆ ರಿಪಾರ್ಟ್ ಮಾಡ್ತೇನೆ ಈ ಗಿಡಗಳನ್ನು. ಅದಕ್ಕೆ ನಾನು ಪಾಟಿಂಗ್ ಮಿಕ್ಸ್ ಆಗಿ ಮಣ್ಣು ತೊಗೊಂಡಿದ್ದೇನೆ. ಇದು ಕೋಳಿ ಗೊಬ್ಬರ, ಹಾಗೆ 1 ಸ್ಪೂನಷ್ಟು ಫಂಗಿಸೈಡ್ ಹಾಕಿದ್ದೇನೆ. ಒಂದು ಸ್ವಲ್ಪ ಕೊಕೊಫಿಟ್ನ ಮಿಕ್ಸ್ ಮಾಡ್ತೇನೆ. ಇದಕ್ಕೆ ಪಾಟಿಂಗ್ ಮಿಕ್ಸ್ಗೆ ಸ್ವಲ್ಪ ಮರಳು ರೀತಿ ಮಣ್ಣೇ ಸಾಕು, ತುಂಬ ಗೊಬ್ಬರ ತುಂಬ ಕೊಕೊಫಿಟ್ ಏನೂ ಬೇಕಿಲ್ಲ. ಯಾಕೆಂದರೆ ನೀರು ಹೆಚ್ಚು ಹೊತ್ತು ಪಾಟ್ಗಳಲ್ಲಿ ನಿಲ್ಲಬಾರ್ದು, ಸ್ವಲ್ಪ ಜಾಸ್ತಿ ಹೊತ್ತು ನಿಂತರೇ ಈ ಗಿಡಗಳಿಗೆ ಫಂಗಸ್ ಬೇಗ ಅಟ್ಯಾಕ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಮರಳು ಮಿಕ್ಸ್ ಮಣ್ಣು ಜಾಸ್ತಿ ಇರಬೇಕು. ಆ ರೀತಿ ನಾನು ಪಾಟಿಂಗ್ ಮಿಕ್ಸ್ನ ತೊಗೊಂಡಿದ್ದೀನಿ. ರಿಪಾರ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಮೊದಲಿಗೆ ಎಲ್ಲ ಗಿಡಗಳನ್ನು ಕಟ್ಟರ್ ಸಹಾಯದಿಂದ ನಾನು ಫಸ್ಟು ಕಟ್ ಮಾಡ್ಕೊಳ್ತೇನೆ ನೋಡಿ. ಈಗ ಕಟ್ ಮಾಡ್ಕೊಳ್ತೇನೆ. ಈ ಪಾಟನ್ನು ಹೀಗೆ ಇಡ್ತೇನೆ, ಇದರಲ್ಲಿ ಹೊಸ ಗಿಡಗಳು ಬರೋವರೆಗೂ ಇದಕ್ಕೆ ಫಂಗಿಸೈಡ್ ಎಲ್ಲ ಹಚ್ಚಿ ಹೀಗೆ ಇಡ್ತೇನೆ. ಫಸ್ಟ್ ಎಲ್ಲನೂ ಕಟ್ ಮಾಡ್ಕೊಳ್ತೇನೆ. ಈ ಗಿಡ ನೋಡಿ ಲೀವ್ಸ್ಗಳು ಡೆವಲಪ್ಮೆಂಟೇ ನಿಂತೋಗಿದೆ, ಯಾಕೆಂದರೆ ನಾವು ಇವನ್ನ ರೀಪಾರ್ಟ್ ಮಾಡಲಿಲ್ಲ ನೋಡಿ. ಇಲ್ಲೆಲ್ಲ ಹೊಸ ಗಿಡ ಬರೋ ಥರ ಇದೆ, ಆದರೆ ನಾವು ರಿಪಾರ್ಟ್ ಮಾಡದೇ ಇರೋದ್ರಿಂದ ಮೇಲ್ಗಡೆ ಕುಡಿ ಭಾಗನೇ ಹಾಳಾಗೋಗಿದೆ. ಇದು ತುಂಬ ಸ್ಟೆಮ್ ಹಾಳಾಗಿರಲಿಲ್ಲ, ಕುಡಿ ಭಾಗ ಮಾತ್ರ ಹಾಳಾಗಿತ್ತು. ಹಾಗಾಗಿ ಹೀಗೇ ಬಿಡ್ತೀನಿ ಈ ಗಿಡನ. ಹಾಗೆ ಈ ಗಿಡ ನೋಡಿ, ಇಲ್ಲಿ ನೋಡಿ ಗಿಡ ಹಾಳಾಗೋ ಥರ ಕಾಣಿಸ್ತಾ ಇದೆ. ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ನಾವು ಎಲ್ಲಿವರೆಗೆ ಗಿಡ ಹಾಳಾಗಿದೆ ಅಲ್ಲಿವರೆಗೂ ನಾವು ಇಲ್ಲ, ಗಿಡ ಹಾಳಾಗಿಲ್ಲ, ತುಂಬ ದೂರ, ಇಲ್ಲಿ ಸ್ವಲ್ಪ ಮಾತ್ರ ಹಾಳಾಗಿದೆ ಅನಿಸುತ್ತೆ. ಇದನ್ನೆಲ್ಲ ಹಿಂಗೆ ಕಟ್ ಮಾಡಿಬಿಟ್ಟು ಇದನ್ನು ನೋಡಿ, ಎಲ್ಲೂ ಹಾಳಾಗಿಲ್ಲ ಗಿಡ. ಇದನ್ನು ನಾವು ರಿಪಾರ್ಟ್ ಮಾಡ್ಕೊಳ್ಬೋದು. ಗಿಡ ಎಲ್ಲೂ ಹಾಳಾಗಿಲ್ಲ, ರಿಪಾರ್ಟ್ ಮಾಡ್ಕೊಳ್ಬೋದು. ಇಲ್ಲೂ ಕೂಡ ಗಿಡ ಹಾಳಾಗಿಲ್ಲ. ಹಾಗಾಗಿ ಇದನ್ನು ಈ ಪಾಟ್ಗಳಲ್ಲೇ ಈ ಗಿಡಗಳನ್ನ ಹೀಗೆ ಬಿಡ್ತೇನೆ. ಇದನ್ನು ಮಾತ್ರ ಬೇರೆ ಪಾಟ್ಗೆ ರಿಪಾರ್ಟ್ ಮಾಡ್ತೇನೆ. ಇದ್ರದ್ದು ಸ್ಟೆಮ್ಗಳು ಉದ್ದ ಆದಾಗ ನಾವು ತೆಗಿಲಿಲ್ಲ ಅಂದರೆ ನೋಡಿ, ಗಿಡ ಈ ಥರ ಕುಡಿ ಭಾಗದಿಂದನೇ ಹಾಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಇದು ಸಪ್ಪೆ ಥರ ಆಗಿಬಿಟ್ಟಿದೆ. ಹಾಗಾಗಿ ತುಂಬ ಉದ್ದ ಆಗ್ತಿದೆ ಅಂದಾಗ ಸ್ಟೆಮ್ಗಳು ನಾವು ಇದನ್ನ ಕಟ್ ಮಾಡಿ ರಿಪಾರ್ಟ್ ಮಾಡ್ಕೋಬೇಕು. ನಾನು ಮಾಡ್ಕೊಳ್ಳದೇ ಇರೋದ್ರಿಂದ ಇದೊಂದು 6 ಪಾಟಲ್ಲೂ ಕೂಡ ಈ ಗಿಡ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಇವತ್ತು ಇವನ್ನೆಲ್ಲ ಬೇರೆ ಬೇರೆ ಕಡೆ ರಿಪಾರ್ಟ್ ಮಾಡ್ತಾಯಿದ್ದೀನಿ. ನೋಡೋಣ, ಇವಕ್ಕೆಲ್ಲ ಫಂಗಿಸೈಡ್ ಅಪ್ಲೈ ಮಾಡಬೇಕು. ಈ ರೀತಿ ಕಟ್ಟಿಂಗ್ಗಳನ್ನ ನೋಡಿ, ಈ ರೀತಿ ಸಿಪ್ಪೆ ಥರ ಇರುತ್ತೆ, ಇದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಗಿಡನ ಈ ಥರ ಒಣಗಿದ ಎಲೆಗಳಿದ್ದರೆ ತೆಗೆದು ನೀಟಾಗಿ ಸೋದಿಸ್ಕೋಬೇಕು ನೋಡಿ. ಈ ಥರದ್ದೆಲ್ಲ ತೆಗೆದು ಬಿಡಬೇಕು. ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಹೊತ್ತು ಎಲ್ಲ ಗಿಡಗಳನ್ನು ಕ್ಲೀನ್ ಮಾಡ್ಕೊಳ್ತೇನೆ. ಹೀಗೆ ಎಲ್ಲ ಗಿಡಗಳನ್ನ ಕ್ಲೀನ್ ಮಾಡ್ಕೊಳ್ಬೇಕು. ಮೊದಲಿಗೆ ಎಲ್ಲ ಸ್ಟೆಮ್ಗಳಿಗೂ ಫಂಗಿಸೈಡ್ನ ಅಪ್ಲೈ ಮಾಡ್ತಾಯಿದ್ದೀನಿ, ಗಿಡಗಳು ಹಾಳಾಗದೇ ಇರಲಿ ಅಂಥೇಳಿ. ನಾನು ಕಟ್ ಮಾಡಿದ್ನಲ್ಲ ಅದಕ್ಕೆಲ್ಲ ಫಂಗಿಸೈಡ್ ಪೌಡರ್ನ ಅಪ್ಲೈ ಮಾಡ್ಕೊತೇನೆ.
ಫಂಗಿಸೈಡ್ ಪೌಡರ್ ಅಪ್ಲೈ ಮಾಡೋದ್ರಿಂದ ಗಿಡಗಳಿಗೆ ರೋಗ ಬರೋದು ಕಡಿಮೆ ಆಗುತ್ತೆ. ಅಂದರೆ ಯಾವುದಾದ್ರು ಫಂಗಸ್ ಅಟ್ಯಾಕ್ ಆಗಿ ಗಿಡಗಳು ಸಾಯೋವಂಥದ್ದು ಕಡಿಮೆ ಆಗುತ್ತೆ. ಹಾಗೆ ಈ ಗಿಡಗಳ ತಳಭಾಗಕ್ಕೂ ಕೂಡ ಫಂಗಿಸೈಡನ್ನ ಅಪ್ಲೈ ಮಾಡ್ತೀನಿ. ಗಿಡ ಕೊಳಿಬಾರ್ದು ಅಂತೇಳಿ ಇದನ್ನು ಅಪ್ಲೈ ಮಾಡೋದು. ಹೀಗೆ ಮಾಡಿಕೊಂಡ ನಂತರ ಎಲ್ಲ ಗಿಡಗಳಿಗೂ ಫಂಗಿಸೈಡ್ ಹಾಕಿದ್ಮೇಲೆ ಇದನ್ನು ತೆಗೆದು ಒಂದು ನೆರಳಿರೋವಂಥ ಒಂದು 10 ಗಂಟೆವರೆಗೆ ಬಿಸಿಲು ಬರೋಂಥ ಜಾಗದಲ್ಲಿ ಈ ಪಾಟ್ಗಳನ್ನ ಇಡ್ತೇನೆ. ನನಗೇನು ಅದರಿಂದ ತುಂಬ ಗಿಡ ಏನು ಸಿಕ್ಕಲಿಲ್ಲ. 5-6 ಗಿಡ ಕಟ್ ಮಾಡಿದ್ರು, ಒಂದು ಹಾಳಾಯಿತು. ಮತ್ತು ಇದು 3 ಗಿಡ ಚೆನ್ನಾಗಿರೋದು, ಇದು 2 ಹೋಗುತ್ತೋ ಬರುತ್ತೋ ಗೊತ್ತಿಲ್ಲ. ಬಟ್ ಇಷ್ಟೇ ನನಗೆ ಸಿಕ್ಕಿದ್ದು. ಫಂಗಿಸೈಡನ್ನ ಅಪ್ಲೈ ಮಾಡಿ ಇದಕ್ಕೆ ನಾನು ರೂಟ್ ಬೂಸ್ಟರ್ನು ಕೂಡ ಅಪ್ಲೈ ಮಾಡಿ ಈ ಗಿಡನ ಈ ಪಾಟ್ಗೆ ರೀಪಾಟ್ ಮಾಡ್ತಾಯಿದ್ದೀನಿ. ಚಿಕ್ಕ ಚಿಕ್ಕದ್ದೆಲ್ಲ ನನಗೆ ಚಿಕ್ಕ ಚಿಕ್ಕದು ಸ್ವಲ್ಪ ಆರೋಗ್ಯ ಕಡಿಮೆ ಇದೆ. ಇವಕ್ಕೆಲ್ಲ 3 ಪ್ಲ್ಯಾಂಟ್ ಸಿಕ್ಕಿದೆ. ನೋಡೋಣ ಬರುತ್ತೆ ಏನೋ ಗೊತ್ತಿಲ್ಲ. ಮೂರು ಚಿಕ್ಕ ಚಿಕ್ಕ ಗಿಡಗಳನ್ನು ಒಂದೇ ಚಿಕ್ಕ ಪಾಟ್ಗೆ ರೀಪಾಟ್ ಮಾಡಿದ್ದೀನಿ. ಅಯ್ಯೋ ನಿಲ್ತಾನೆ ಇಲ್ಲ. ಅವು ಚಿಕ್ಕದಿದ್ದರಿಂದ ಗಿಡಗಳು ಸರಿಯಾಗಿ ನಿಲ್ತಾ ಇರಲಿಲ್ಲ. ಅದಕ್ಕೆ ನೀರು ಹಾಕ್ಬಿಟ್ಟು ಆನಂತರ ಈ ಗಿಡಗಳನ್ನ ನೆಟ್ಟಿದ್ದೀನಿ. ಇದು 3 ಗಿಡಗಳನ್ನು ನಾನು ಒಂದೇ ಪಾಟ್ಗೆ ರೀಪಾಟ್ ಮಾಡ್ತಾಯಿದ್ದೀನಿ. ಹಾಗೆ 3 ಗಿಡಗಳಿಗೂ ರೂಟಿಂಗ್ ಹಾರ್ಮೋನ್ ಪೌಡರ್ನ ಹಾಕಿದ್ದೀನಿ. ಒಂದೇ ಪಾಟ್ಗೆ ನಾನು ಇದನ್ನು ರೀಪಾಟ್ ಮಾಡ್ತಾಯಿದ್ದೀನಿ. 3 ಗಿಡಗಳನ್ನು ಒಂದೇ ಪಾಟ್ಗೆ ಹಾಕಿ ರೀಪಾಟ್ ಮಾಡಿದ್ದೀನಿ. ಈ ಥರ ಬುಷಿಯಾಗಿ ಕಾಣಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಪಾಟ್ಗಳು. ಆ ಉದ್ದೇಶದಿಂದ ಅಗ್ಲೋನಿಮಾ ಪ್ಲಾಂಟ್ನ 3 ಒಂದೇ ಪಾಟ್ಗೆ ಹಾಕಿ ರೀಪಾಟ್ ಕೆಲಸನ ಮುಗಿಸ್ತಾ ಇದ್ದೇನೆ. ಈ ಗಿಡಗಳು ಹಬ್ಬದಲ್ಲಿ ನಾವು ಡೆಕೋರೇಷನ್ ಪರ್ಪಸ್ಗಂತ ಹಾಕಿದಂತಹ ಗಿಡಗಳು. ಈಗ ಇವು ತುಂಬ ಬೆಳೆದಿದ್ದಾವೆ. ಹಾಗಾಗಿ ಇದನ್ನು ದೊಡ್ಡ ಪಾಟ್ಗೆ ರೀಪಾಟ್ ಮಾಡ್ತಾಯಿದ್ದೀನಿ. ಈಗ ಎಲ್ಲ ಗಿಡಗಳನ್ನು ಅಲ್ಲಿ ಇರುವಂಥ ಎಲ್ಲ ಗಿಡಗಳನ್ನು ರೀಪಾಟ್ ಮಾಡ್ತೇನೆ. ಮಾಮೂಲಿ ಚಗ್ರೆ ಹಾಕಿದ್ದೇನೆ, ಕೆಳಗಡೆ ಕವರ್ ಹಾಕಿದ್ದೇನೆ. ಹೀಗೆ ಎಲ್ಲ ಗಿಡಗಳನ್ನು ಚಿಕ್ಕ ಪಾಟಿಂದ ಇದಕ್ಕೆ ತುಂಬಿಸಿದ್ದೀನಿ. ತುಂಬಿಸಿ ಇದ್ರ ಮಧ್ಯ ಮಣ್ಣನ್ನು ಹಾಕ್ತಾಯಿದ್ದೀನಿ. ತುಂಬ ಮಣ್ಣನ್ನೆಲ್ಲ ಬಿಚ್ಚಿ ಗಿಡಗಳನ್ನ ಬೇರೆ ಸಪ್ರೇಟ್ ಮಾಡಲಿಲ್ಲ. ಯಾಕೆಂದರೆ ಇದು ತುಂಬ ಸಾಫ್ಟ್ ಇದೆ, ಮುರಿದೋಗೋ ಚಾನ್ಸಸ್ ಜಾಸ್ತಿ ಇದೆ. ನಾವು ಆ ಥರ ಎಲ್ಲ ಬಿಚ್ಚಿ ಮಣ್ಣು ಹಾಕ್ತೀನಿ ಅಂದಾಗ ಇದು ನೆರಳಲ್ಲಿ ಬೆಳೆದಿರೋ ಗಿಡ ಆಗಿರೋದ್ರಿಂದ ತುಂಬ ಸಾಫ್ಟ್. ಇದು ಬಿಸಿಲಲ್ಲಿ ಬೆಳೆದಿರೋದಾದರೆ ಸ್ವಲ್ಪ ಹಾರ್ಡ್ ಇರುತ್ತೆ. ನೋಡಿ ಇದು ನೋಡಿ ಎಷ್ಟು ಮುಟ್ಟುವಾಗಲೇ ಮುರಿದೋಗ್ತಿದೆ. ಹಾಗಾಗಿ ಇದನ್ನ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಈ ಥರದ ಗಿಡಗಳನ್ನ ನೆರಳಲ್ಲಿದ್ದಂಥವನ್ನ. ಬಿಸಿಲಲ್ಲಿದ್ದರೆ ಸ್ವಲ್ಪ ಹಾರ್ಡಾಗಿರ್ತವೆ. ಇದಕ್ಕೆ ಜಾಸ್ತಿ ಮಣ್ಣು ಹಾಕಿದ್ದೀನಿ. ಯಾಕೆಂದರೆ ನೀರು ಹಾಕಿದಾಗ ಒಳಗಡೆ ಹೋಗಿ ಸರಿ ಹೋಗುತ್ತೆ. ಈಗೆಲ್ಲ ಮಾಡೋಕ್ಕಾಗಲ್ಲ. ನೋಡಿ ಗಿಡ ಮುಟ್ಟಿದ ತಕ್ಷಣ ಮುರಿತಾ ಇದೆ. ಹಾಗಾಗಿ ನೀರು ಹಾಕಿ ಸರಿ ಮಾಡ್ಕೊಳ್ಳೋಣ ಅಂಥೇಳಿ ಮಣ್ಣನ್ನು ಜಾಸ್ತಿ ತುಂಬಿಸಿ ಇದರದ್ದು ರೀಪಾಟ್ ಕೆಲಸನ ಮುಗಿಸ್ತಾ ಇದ್ದೇನೆ. ನಾವು ಆ ಗಿಡಗಳನ್ನ ನೆರಳಲ್ಲಿ ಇಟ್ಟಿದ್ದು ನೋಡಿ ಎಷ್ಟು ಮಣ್ಣು ಡ್ರೈ ಆಗಿದೆ ಅಂತ ನೀವೇ ನೋಡ್ಬೋದು. ಇಷ್ಟು ನೀರು ಹಾಕ್ತಾ ಇದ್ದರೂ ಕೂಡ ಅಷ್ಟು ಉದ್ದುದ್ದ ಬೆಳೆದಿದೆ ಈ ಗಿಡಗಳು. ಹಾಗಾಗಿ ಸಕ್ಯುಲೆಂಟ್ಸ್ ಗಿಡಗಳಿಗೆ ತುಂಬ ನೀರು ಕೊಡೋವಂಥ ಅಗತ್ಯ ಇಲ್ಲ. ನೆರಳಲ್ಲಿದ್ದಾಗ, ಬಿಸಿಲಲ್ಲಿದ್ದಾಗ ಒಂದು 3-4 ಡೇಸ್ಗೆ ಒಂದ್ಸರಿ ಕೊಡಬೇಕು. ಬಟ್ ಈ ಥರ ಬಾಲ್ಕನಿಯಲ್ಲಿ ನೆರಳಲ್ಲಿ ಒಂದು 12 ಗಂಟೆ ಬಿಸಿಲು ಒಳಗಡೆ ಬರೋಂಥ ಬಿಸಿಲಿನಲ್ಲಿ ಇದೆ ಅಂದರೆ ಒಂದು ವಾರಗಟ್ಟಲೆ ನೀರು ಕೊಡದೇ ಇದ್ದರೂ ಕೂಡ ನಡೆಯುತ್ತೆ. ನೋಡಿ ಪಾಟ್ ಒಂದು ಚೂರು ಗಲೀಜಾಗಿಲ್ಲ, ಒಳಗಡೆ ಎಷ್ಟು ನೀಟಾಗಿದೆ. ಹಾಗೆ ಈ ರೀತಿ ಪುಟ್ಟ ಮಡಿಕೆಗಳಲ್ಲಿ ನಾನು ಡೆಕೋರೇಷನ್ ಪರ್ಪಸ್ಗೆ ಅಂತ ಹಾಕಿ ಬೆಳೆಸಿದ್ದೆ. ಆ ಎಲ್ಲ ಗಿಡಗಳನ್ನು ನಾನೀಗ ತೆಗಿತಾ ಇದ್ದೀನಿ. ಒಂದು ದೊಡ್ಡ ಪಾಟ್ಗೆ ಹಾಕೋಣ ಅಂತ ತೆಗಿತಾ ಇದ್ದೀನಿ. ಯಾಕೆಂದರೆ ಇವೆಲ್ಲ ಉದ್ದ ಬೆಳೆದಿದ್ದಾವೆ.
ಹಾಗಾಗಿ ಇವಕ್ಕೆ ಬೇರೆ ಪಾಟ್ ಕೊಡ್ತಾಯಿದ್ದೀನಿ. ನೋಡಿ, ನೀರೇ ಹಾಕಿಲ್ಲ, ಆದರೂ ಎಷ್ಟು ಚೆನ್ನಾಗಿ ಗಿಡಗಳು ಬಂದಿದೆ ಅಂತ. ನೋಡಿ, ಈ ಗಿಡದಲ್ಲಿ ತುಂಬ ಬೇರೇನೂ ಇರಲ್ಲ, ಹಾಗಾಗಿ ಎಷ್ಟು ಚಿಕ್ಕ ಪಾಟ್ ಕೊಟ್ಟರು ಕೂಡ ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ಬೇರೆ ಇಲ್ಲ ಈ ಗಿಡದಲ್ಲಿ. ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿಯೂ ಕೂಡ ತುಂಬ ಚೆನ್ನಾಗಿ ಈ ಗಿಡಗಳು ಗ್ರೋತ್ ಆಗ್ತವೆ. ಆದರೂ ನೋಡಿ ಎಷ್ಟು ಉದ್ದ ಇದೆ. ಆದರೆ ಈ ಗಿಡಕ್ಕೆ ಏನಂದರೆ ಬಿಸಿಲು ಜಾಸ್ತಿ ಬೀಳಬಾರ್ದು, ಅಂಥ ಜಾಗ ಕೊಡಬೇಕು ಅಷ್ಟೇ. ಇವನ್ನ ಯಾವ ಜಾಗದಲ್ಲಿ ಇಟ್ಟಿದ್ದೀವಿ ಅನ್ನೋದು ಮುಖ್ಯ. ಇವಕ್ಕೆ ನೀರು ಬೇಕಿಲ್ಲ, ಹಾಗೆ ಹೆಚ್ಚು ಬಿಸಿಲು ಕೂಡ ಬೇಕಿಲ್ಲ. ಆದರೆ ಹೆಚ್ಚು ಬಿಸಿಲಲ್ಲಿಟ್ಟಾಗ ಗ್ಲುಚ್ ಒಂದು ರೀತಿ ಚೆನ್ನಾಗಿರುತ್ತೆ. ನೆರಳು ಜಾಸ್ತಿ ಆದಾಗ ನೋಡಿ ಈ ಥರ ಉದ್ದ ಉದ್ದ ಬೆಳೆಯುತ್ತೆ. ಹೀಗೆ ಎಲ್ಲ ಪಾಟಲ್ಲಿದ್ದಂತಹ ಗಿಡಗಳನ್ನು ತೆಗೆದು ನಾನು ಒಂದು ಪಾಟ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಏನಿಲ್ಲ, ಇಷ್ಟು ಪುಟ್ಟ ಪಾಟಲ್ಲಿ ಬೆಳೆಸಿದ್ದೆ ಇಷ್ಟುದ್ದ ಗಿಡ ಬೆಳೆದಿತ್ತು. ಇದಕ್ಕೆಲ್ಲ ಹಿಂಗೆ ಇಟ್ಟು ಮಧ್ಯ ಮಣ್ಣನ್ನು ಮುಚ್ತೇನೆ. ಹೀಗೆ ಮಣ್ಣು ಮುಚ್ತೇನೆ ಅಷ್ಟೇ. ಅಂದರೆ ಮಣ್ಣನ್ನು ನನ್ನ ಕೈಯಲ್ಲಿ ಮುಟ್ಟಲ್ಲ, ಯಾಕೆಂದರೆ ಇವು ಗಿಡಗಳು ಹಾಳಾಗಿಬಿಡ್ತವೆ. ನೀರು ಹಾಕ್ಬಿಟ್ಟು ಆಮೇಲೆ ಸರಿ ಮಾಡ್ತೇನೆ. ಹಿಂಗಂದ್ರೇ ಗಿಡ ಹಾಳಾಗೋ ಚಾನ್ಸಸ್ ಇರುತ್ತೆ. ಈ ಗಿಡಗಳ ರಿಪಾಟ್ ಕೆಲಸವನ್ನು ಮುಗಿಸ್ದೆ. ಕೆಲಸವನ್ನು ಮುಗಿಸಿ ಸುಮಾರು ರಿಪಾಟ್ ಕೆಲಸಗಳಾಯಿತು ನಮ್ಮ ಮನೆಯಲ್ಲಿ. ಇನ್ನು ಇವಕ್ಕೆಲ್ಲ ನೀರು ಹಾಕಬೇಕು. ಆದರೆ ಇದೊಂದು ಗಿಡ ರಿಪಾಟಿಂಗ್ ಅಂದರೆ ರಿಪಾಟಿಂಗ್ ಅಲ್ಲ, ಇದಕ್ಕೂ ಸ್ವಲ್ಪ ರೂಟ್ಗಳೆಲ್ಲ ಮೇಲೆ ಬಂದಿದೆ, ಮರ್ತೋಗಿತ್ತು. ಹಾಗಾಗಿ ಮಣ್ಣು ತುಂಬಿಸೋಣ ಅಂಥೇಳಿ ತೊಗೊಂಡೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ತುಂಬ ಹೊತ್ತಾಯಿತು ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಹಾಗಾಗಿ ಕೆಲಸವನ್ನು ನಿಲ್ಲಿಸ್ತಾ ಇದ್ದೀನಿ. ಇದನ್ನೆಲ್ಲ ತೆಗೆದಾಕೋವರೆಗೇ ಸುಮಾರು ಸಮಯ ಆಗುತ್ತೆ. ಇದನ್ನೆಲ್ಲ ತೆಗೆದು ಇವತ್ತಿನ ವಿಡಿಯೋ ಮಾಡುವ ಕೆಲಸವನ್ನು ಎಂಡ್ ಮಾಡ್ತಾಯಿದ್ದೀನಿ. ಇದಕ್ಕೂ ಸ್ವಲ್ಪ ಈ ಥರ ಆಲ್ರೆಡಿ ಇಲ್ಲಿ ಚಗರೆ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಮಣ್ಣನ್ನು ಈ ಥರ ಮೇಲ್ಮೇಲೆ ಕೊಡ್ತೀನಿ ಅಷ್ಟೇ. ಇದು ಗಿಡಗಳು ವಿಭಾಗ ಆಗೋದಕ್ಕೆ ಈ ಥರ ಮಣ್ಣು ಕೊಡೋದು, ಚಗರೆ ಕೊಡೋದ್ರಿಂದ ಹೆಲ್ಪ್ ಆಗುತ್ತೆ. ನೋಡಿ, ಇದು ಆಲ್ರೆಡಿ 2 ಗಿಡ ಆಗಿದೆ. ಈಗ ನಾವು ಬೇಕಾದ್ರೆ ಇದನ್ನು ರಿಪಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ 2 ಗಿಡ ಆಗಿ ನಾವು ಚೇಂಜ್ ಮಾಡ್ಕೋಬೋದು. ಇದೊಂದು ಬೆನಿಫಿಟ್. ಈ ಥರ ದೊಡ್ಡ ಪಾಟ್ಗೆ ಹಾಕಿ ನಂತರ ನಾವು ಮಣ್ಣು ಮತ್ತು ಚಗರೆಯನ್ನು ಕೊಟ್ಟು ಗಿಡಗಳನ್ನ ಹೆಚ್ಚಿಸ್ಕೋಬೋದು. ಒಂದೊಂದು ಬೇರಲ್ಲೇ ಒಂದೊಂದು ಗಿಡ ಆಗುತ್ತೆ. ಸುಮಾರು ವರ್ಷಗಳಾಗುತ್ತೆ. ತುಂಬ ಏನು ಫಾಸ್ಟಾಗಿ ಏನೋ ಥರ ಎಲ್ಲ ಆಗೋಲ್ಲ, ಬಟ್ ಕಾಯಬೇಕು. ಕಾದರೆ ಒಳ್ಳೆ ಕಾಸ್ಟ್ಲಿ ಗಿಡಗಳಲ್ವ, ಚೆನ್ನಾಗಿ ಒಳ್ಳೊಳ್ಳೆ ಗಿಡಗಳು ನಮಗೆ ಸಿಗ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.